ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತಿನ ದಿನ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ನಾವು ಮಾರ್ಕೆಟಲ್ಲಿ ಹೈ ವಾಲಟಿಲಿಟಿನ ನೋಡಿದ್ವಿ. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಡಿಸೈಡ್ ಮಾಡಿದ್ದು ಓನ್ಲಿ ಬುಲ್ಲಿಶ್ ಪೊಸಿಷನ್ ತಗೊಳ್ಳೋಣ, ಅದು 25,525 ಮೇಲೆ ಅಂತ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇನೆ ನಿಫ್ಟಿ 25,525 ಮೇಲೆ ಹೋಯ್ತು. ಸೊ ಅದು ಫೇಲ್ ಆಯ್ತು ಇನಿಷಿಯಲಿ ಫಸ್ಟ್ ಮೂಮೆಂಟಮ್ ಅಲ್ಲಿ. ಅಗೇನ್ ಸೆಕೆಂಡ್ ಟೈಮ್ ಅಗೇನ್ ಆಫ್ಟರ್ 10 o'clock ಮತ್ತೊಂದು ಬಾರಿ ಅದ್ರ ಮೇಲೆ ಹೋದ್ರೆ ಕೂಡ ಅಗೇನ್ ಅಲ್ಲಿ ಸಸ್ಟೈನ್ ಆಗ್ಲಿಲ್ಲ. ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ 1 PM ಕೂಡ ಇಲ್ಲೊಂದು ಮೂಮೆಂಟಮ್ ಬಂತು, ಅದು ಕೂಡ ಅಗೇನ್ ಫೇಲ್ ಆಗಿ ನಿಫ್ಟಿ ಡೇ ಲೋನ್ ಅಲ್ಲಿ ಬಂದು ಕ್ಲೋಸ್ ಆಯ್ತು. ಈ ವೀಕ್ಲಿ ಎಕ್ಸ್ಪೈರಿನಲ್ಲಿ ನಾವು ಮೊದಲನೇ 2 ಸ್ಟಾಪ್ ಲಾಸ್ಗಳು ಹಿಟ್ ಆಗ್ತಿದ್ದಂಗೆ ನಾವು ಕ್ಲಿಯರ್ ಆಗಿ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಮೆನ್ಷನ್ ಮಾಡಿದ್ದೆ. ಈ ರೀತಿಯ ಮಾರ್ಕೆಟ್ ಅಲ್ಲಿ ನಾವು ಆದಷ್ಟು ಮಲ್ಟಿಪಲ್ ಟ್ರೇಡ್ಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಹಾಗೂ ನಮ್ಮ ಯಾವುದೇ ಪೊಸಿಷನ್ಸ್ ಇದ್ರೆ ಅದು ಇವತ್ತಿನ ವೀಕ್ಲಿ ಎಕ್ಸ್ಪೈರಿದು, ಅದರಲ್ಲಿ ಯಾವರೇಜ್ ಮಾಡೋದನ್ನು ಮಾಡಬಾರ್ದು. ಆದಷ್ಟು ನಮ್ಮ ಸ್ಟಾಪ್ ಲಾಸ್ಗಳು ಹಿಟ್ಟಾದ್ರೆ ನಾವು ನಮ್ಮ ಟ್ರೇಡಿಂಗ್ನ ಅಲ್ಲಿಗೆ ನಿಲ್ಲಿಸಬೇಕು ಅಂತ ಮೆನ್ಷನ್ ಮಾಡಿದ್ದೆ. ಅದನ್ನ ಫಾಲೋ ಮಾಡಿದ್ರೆ ನಿಮ್ಮ ಲಾಸಸ್ ಕಡಿಮೆ ಆಗಿರೋ ಚಾನ್ಸಸ್ ಇರುತ್ತೆ. ಅದನ್ನ ಬಿಟ್ಟು ಮಲ್ಟಿಪಲ್ ಟ್ರೇಡ್ಸ್ನ ಮಾಡಿದ್ರೆ ಇವತ್ತಿನ ದಿನ ದೊಡ್ಡ ಲಾಸ್ ಆಗಿರೋ ಚಾನ್ಸಸ್ ತುಂಬಾನೇ ಇರುತ್ತೆ. ನಮ್ದು ಕೂಡ ಇಲ್ಲಿ 2 ಸ್ಟಾಪ್ ಲಾಸ್ ಹಿಟ್ ಆಯ್ತು. 2 ಸ್ಟಾಪ್ ಲಾಸ್ ಹಿಟ್ ಆದ್ಮೇಲೆ ನಾವು ಇವತ್ತಿನ ವೀಕ್ಲಿ ಎಕ್ಸ್ಪೈರಿ ಬಿಟ್ಟು ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ 25,700 ಕಾಲ್ನ ಡೇ ಹೈನಲ್ಲಿ ಬೈ ಮಾಡೋಕ್ಕೆ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ. ಆದ್ರೆ ಅಲ್ಲಿಂದ ನಿಫ್ಟಿ ಸತತವಾಗಿ ಕೆಳಗಡೆ ಬಂದಿದ್ದಕ್ಕೆ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಈ ಡೌನ್ ಮೂವ್ಮೆಂಟ್ ಅಲ್ಲಿ ನಾವು ಪುಟ್ ತಗೋಬಾರ್ದು ಅಂತ ಏನೋ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ನಾವು ಪುಟ್ ಕಡೆ ಯಾವುದೇ ಫೋಕಸ್ ಮಾಡಲಿಲ್ಲ, ಅಲ್ಲಿ ಕಾಲ್ ಸೈಡ್ ಅಲ್ಲೇ ಪೊಸಿಷನ್ಸ್ ನ ನೋಡ್ತಾ ಇದ್ವಿ. ಇಲ್ಲೇನಾದ್ರೂ ನಮ್ಮ ಎಕ್ಸ್ಪೆಕ್ಟೇಷನ್ ರೀತಿಯ ಮೂವ್ಮೆಂಟ್ ಬಂದಿದ್ರೆ ಈಸಿಯಾಗಿ ನಮಗೆ 150 to 200 ಪಾಯಿಂಟ್ಸ್ ಮೂವ್ಮೆಂಟಮ್ ಸಿಗ್ಬೋದಾಗಿತ್ತು ಅಬೌಟ್ 25,600. ಆದ್ರೆ ನಮ್ಮ ಮೊದಲನೇ ರೆಸಿಸ್ಟೆನ್ಸ್ 25,600ನೇ ನಿಫ್ಟಿ ಕ್ರಾಸ್ ಮಾಡದೆ ಅದೇ ಲೆವೆಲ್ ಅಲ್ಲಿ 2 ಬಾರಿ ರಿಜೆಕ್ಷನ್ ಕಂಡು ಡೇ ಲೋನ್ ಅಲ್ಲಿ ಅದು 25,400 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಇಲ್ಲಿಂದ ಈಗ ನಾವು ವಾರದ ಕೊನೆಯ ದಿನ 4th ಜುಲೈ ಯಾವ ರೀತಿ ಟ್ರೇಡಿಂಗ್ ಮಾಡ್ಬೋದು ಅಂತ ನೋಡೋದಕ್ಕೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳನ್ನ ನೋಡ್ಬೇಕಾಗುತ್ತೆ. ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಬರ್ತಾ ಇರೋದು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್. ಇದು ನಮ್ಮ ಭಾರತದ ಫಿಯರ್ ಇಂಡೆಕ್ಸ್, ಟ್ರೇಡಿಂಗ್ ಅಲ್ಲಿ ಫಿಯರ್ ಇಂಡೆಕ್ಸ್ ಅಂತ ಕರಿತೀವಿ. ಇದರಲ್ಲಿ ಏನಾದ್ರೂ ಪಾಯಿಂಟ್ಸ್ ಹೆಚ್ಚಾಗ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ನೆಸ್ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ, ಆಗ ಹೆಚ್ಚಿನ ಕರೆಕ್ಷನ್ ಬರುತ್ತೆ. ಆದ್ರೆ ಇಲ್ಲಿ ನಾವು ಯಾವುದೇ ಫಿಯರ್ನೆಸ್ ನ ನೋಡಲಿಲ್ಲ. ಇದು ಈಗ 12.38 ಹತ್ರ ಇದೆ. ಆದ್ರೆ ಇಲ್ಲಿ ನಾವು ಮತ್ತೊಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇದೇನಾದ್ರೂ 12 ಕೆಳಗಡೆ ಬಂದ್ರೆ ಯಾವುದೇ ಕ್ಷಣದಲ್ಲಿ ಶಾರ್ಪ್ ಡೌನ್ ಮೂವ್ಮೆಂಟ್, ನಿಫ್ಟಿನಲ್ಲಿ ಶಾರ್ಪ್ ಡೌನ್ ಮೂವ್ಮೆಂಟ್ 200 to 300 ಪಾಯಿಂಟ್ಸ್ ವರೆಗೆ ಬರೋ ಚಾನ್ಸಸ್ ಇರುತ್ತೆ. 12 ಕೆಳಗಡೆ ಇಂಡಿಯಾ ವಿಕ್ಸ್ ಇದ್ದಾಗ ಸ್ವಲ್ಪ ನಾವು ಕೇರ್ಫುಲ್ ಆಗಿರ್ಬೇಕು. ಅದನ್ನ ಬಿಟ್ರೆ ಬ್ರೆಂಟ್ ಕ್ರೂಡ್ ಆಯಿಲ್, ನಮ್ಮ ರುಪಿ ವ್ಯಾಲ್ಯೂ ಅಗೇನೆಸ್ಟ್ US$, ಇನ್ನು US ನ ಡಾಲರ್ ಇಂಡೆಕ್ಸ್, US 10-year ಬಾಂಡ್ yield, ಇಲ್ಲಿಂದ ಯಾವುದೇ ಚೇಂಜಸ್ ಇಲ್ಲ. ಇಲ್ಲಿ ಏನಾದ್ರು ದೊಡ್ಡ ಚೇಂಜಸ್ ಇದ್ರೆ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗೋ ರೀತಿ ಅದನ್ನ ನಾವು ನಮ್ಮ ರೆಗ್ಯುಲರ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡೋಕ್ಕೆ ಪ್ರಯತ್ನ ಬೀಳ್ತೀವಿ. ಇನ್ನು US ಮಾರ್ಕೆಟ್ ಕಡೆ ಬಂದ್ರೆ US ಮಾರ್ಕೆಟ್ ನಿನ್ನೆ ಸೈಡ್ ವೈಸ್ ಅಲ್ಲೇ ಇತ್ತು. ಇವತ್ತಿನ ದಿನ ಕೂಡ US ನ ಫ್ಯೂಚರ್ ಸೈಡ್ ವೈಸ್ ಅಲ್ಲೇ ಹೋಗ್ತಾ ಇದೆ. ಇನ್ನು ಜಪಾನ್ ಇಂಡೆಕ್ಸ್ಗೆ ಬಂದ್ರೆ ಜಪಾನ್ ಗೆ ಕೂಡ ಸೈಡ್ ವೈಸ್ ಅಲ್ಲೇ ಹೋಗ್ತಾ ಇದೆ. ಯಾವುದೇ ಅಷ್ಟು ಮೂಮೆಂಟಮ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು UK ಮಾರ್ಕೆಟ್ಗೆ ಬಂದ್ರೆ UK ಮಾರ್ಕೆಟ್ ಕೂಡ ಸೈಡ್ ವೈಸ್ ಅಲ್ಲೇ ಇದೆ. ಹಾಗಾಗಿ ನಾವು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸೈಡ್ ವೈಸ್ ಮೂಮೆಂಟಮ್ ನ ನೋಡ್ತಾ ಇದೀವಿ. ಈಗ ಸದ್ಯಕ್ಕೆ 9th ಜುಲೈ US ಕಡೆಯಿಂದ US ಪ್ರೆಸಿಡೆಂಟ್ ಟ್ರಂಪ್ ಏನು ತಾರೀಫ್ ಅನೌನ್ಸ್ಮೆಂಟ್ ಡೇಟ್ ನ 9th ವರೆಗೆ ಏನು ಮುಂದೂಡಿದ್ರು, ಅದ್ರ ಒಳಗಡೆನೆ ಬೇರೆ ಬೇರೆ ದೇಶಗಳ ಜೊತೆ ಟ್ರೇಡ್ ಡೀಲ್ ನ ಮಾಡ್ತಾ ಇದ್ದಾರೆ. ಭಾರತದ ಜೊತೆ ಕೂಡ ಟ್ರೇಡ್ ಡೀಲ್ ಅನೌನ್ಸ್ಮೆಂಟ್ ಯಾವುದೇ ಕ್ಷಣದಲ್ಲಿ ಬರ್ಬೋದು. ಹಾಗಾಗಿ ಮಾರ್ಕೆಟ್ ಅದನ್ನ ಕಾಯ್ತಾ ಯಾವುದೇ ಮೂಮೆಂಟಮ್ ಬರ್ತಾ ಇಲ್ಲ. ಟ್ರೇಡ್ ಡೀಲ್ ಬಂದು ಮಾರ್ಕೆಟ್ ಅಲ್ಲಿ ಒಂದು ಕರೆಕ್ಷನ್ ಬಂದ್ರೆ ಕೂಡ ರಿಕವರಿ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಓಪನಿಂಗ್ ಇಂದಾನೆ ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಮಾರ್ಕೆಟ್ ಅಲ್ಲಿ ಇನ್ನು ಬೈ ಅಂಡ್ ಡಿಪ್ಸ್ ಕಾನ್ಸೆಪ್ಟ್ ನೇ ತಗೊಂಡೋಗೋಣ. ಯಾವಾಗ ಟ್ರೇಡ್ ಡೀಲ್ ನಂತರ ಇಂಡಿಯನ್ ಮಾರ್ಕೆಟ್ ಡೇ ಲೋನ್ ಅಲ್ಲಿ ಕ್ಲೋಸಿಂಗ್ ಕಂಡ್ರೆ ಅಲ್ಲಿಂದ ನಾವು ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಟ್ರೇಡ್ ಡೀಲ್ ಕಂಪ್ಲೀಟ್ ಆಗೋವರೆಗೂ ನಾವು ಯಾವುದೇ ಪುಟ್ ಪೊಸಿಷನ್ ನ ನೋಡ್ತಾ ಇಲ್ಲ. ಇನ್ನು ನಮ್ಮ ಪ್ಯಾರಾಮೀಟರ್ಸ್ ಗಳ ಜೊತೆಗೆ ನಿಫ್ಟಿ ಆಪ್ಷನ್ ಚೈನ್ ನ ನೋಡ್ಬೇಕು ಅಂತಂದ್ರೆ ಈಗ ನಾನು 10th ಜುಲೈ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಇಲ್ಲಿ 25,500 ಹತ್ರ ಹೈಯೆಸ್ಟ್ ಕಾಲ್ ರೇಟರ್ಸ್ ಇದ್ದಾರೆ, ಹಾಗೂ ಇಲ್ಲಿ ಪುಟ್ ರೇಟರ್ಸ್ ಕೂಡ ಇನ್ನೂ ಇದ್ದಾರೆ. ಇಲ್ಲಿ ಕೆಳಗಡೆ 25,000 ಹತ್ರ ನೆಕ್ಸ್ಟ್
ಪುಟ್ ರೈಟರ್ಸ್ ಇದ್ದಾರೆ. ಸದ್ಯಕ್ಕೆ ನಮಗೆ 25,500 ಮೇಲೇನೆ ನೆಕ್ಸ್ಟ್ ಮೂಮೆಂಟಮ್ ಸಿಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಕೂಡ ಇಲ್ಲೇನು ಹೆಚ್ಚಿನದಾಗಿ ಪುಟ್ ರೈಟರ್ಸ್ ಇಲ್ಲದೆ ಇರೋ ಕಾರಣ ಶಾರ್ಪ್ ಡೌನು ಬರೋದು ಕಷ್ಟ ಆಗುತ್ತೆ. ಆದರೆ ಏನಾದರೂ ನೆಗೆಟಿವ್ ನ್ಯೂಸಿಂದ ಡೈರೆಕ್ಟ್ ಆಗಿ 200 to 300 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆದರೆ 25,000 ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಇದು ಆಪ್ಷನ್ ಚೈನ್ ಆಯಿತು. ಇದನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಟ್ರೇಡಿಂಗ್ ಪೊಸಿಷನ್ಸ್ನ ತಗೋಬೇಕು ಅಂತಂದ್ರೆ ನಾವು ಈಗ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೋಬೇಕಾಗಿರೋ ಲೆವೆಲ್ ಮೊದಲನೇದು 25,400 10 ಡೇ ಮೂವಿಂಗ್ ಎವರೇಜ್ ಏನಿತ್ತು ಇದು ಈಗ ಮೇಲೆ ಬರ್ತಾ 25,400 ಹತ್ರ ಬರುತ್ತೆ. ಹಾಗೂ ಸಪೋರ್ಟ್ ಟ್ರೆಂಡ್ ಲೈನ್ 25,300 ಹತ್ರ. ಸೊ ಇವೆರಡು ಇಂಪಾರ್ಟೆಂಟ್ ಮೊದಲನೇ ಸಪೋರ್ಟ್ ಝೋನ್ ಆಗಿರುತ್ತೆ. ಇದ್ರ ಕೆಳಗಡೆ ಬಂದ್ರೆ ಡೈರೆಕ್ಟ್ ಆಗಿ 25,000 ಇಂದ 25,200 20 ಡೇ ಮೂವಿಂಗ್ ಆವರೇಜು ಇದು ಎರಡನೇ ಸಪೋರ್ಟ್ ಆಗಿರುತ್ತೆ. ಸೊ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಫ್ಲಾಟ್ ಅಲ್ಲಿ ಓಪನ್ ಆದರೆ ಈ ಲೆವೆಲ್ಗಳಿಂದ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ಬೋದು. ಏನಾದರೂ ದೊಡ್ಡ ಗ್ಯಾಪ್ ಡೌನ್ ಆದರೆ ಕೆಳಗಡೆ 25,000 ಇಂದ 25,200 ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ಬೋದು. ಸೊ ಹಾಗಾಗಿ ನಾವು ಸಪೋರ್ಟ್ ಇಂದ ರಿಕವರಿಗೆ ಮಾತ್ರನೇ ನೋಡ್ತಾ ಅಲ್ಲಿಂದ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ದಿದ್ರೆ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆಗಿ 25,600 ಈ ರಿಜೆಕ್ಷನ್ ಲೆವೆಲ್ ಏನಿದೆ ಇದ್ರ ಮೇಲೆ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ ಅಲ್ಲಿಂದ ಮಾತ್ರನೇ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಟಾರ್ಗೆಟ್ 25,800 ವರೆಗೆ. ಸೊ ಇಷ್ಟು ಮಾತ್ರನೇ ಇಟ್ಕೊಂಡು ನಾವು ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಸದ್ಯಕ್ಕೆ ಪುಟ್ ಪೊಸಿಷನ್ಸ್ ನಾವು ಶುಕ್ರವಾರ ದಿನ ಕೂಡ ನೋಡೋದು ಬೇಡ. ಇನ್ನು ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀನಿ. ಸೊ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಚಾನಲ್ನ ಜಾಯ್ನ್ ಆಗಬೇಕು ಅಂತಂದ್ರೆ ನೀವು ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಆದಷ್ಟು ನಮ್ಮ ವಿಡಿಯೋಗಳಿಗೆ ಕಮೆಂಟ್ ಮಾಡಿ. ಅದರಿಂದ ನಮಗೆ ಹೆಚ್ಚಿನ ವಿಡಿಯೋ ತಗೊಂಡು ಬರೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಇನ್ನು ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.